ಅಧ್ಯಕ್ಷರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2024ನೇ ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸಬೇಕೆಂದು ಸೂಚಿಸುವುದು. ವಿಧೇಯಕವನ್ನು ಮಂಡಿಸಲಾಯಿತು. ಮಾನ್ಯ ಸಚಿವರು ಏನಾದರೂ ಹೇಳಿದ್ರೆ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು 5ನೇ ಬಾರಿ ಈ ಬಿಲ್ಲಿಗೆ ಅಮೆಂಡ್ಮೆಂಟ್ ತರತಕ್ಕಂಥದ್ದು. ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆಕ್ಟ್ 1965 ಇನ್ ಸೆಕ್ಷನ್ 7 ಇನ್ ಸಬ್ಸೆಕ್ಷನ್ ಕ್ಲಾಸ್ 2 ನಲ್ಲಿ for words 20 rupees, 40 rupees and 20 rupees, the words 50 rupees, 100 rupees, 50 rupees shall respectively be substituted ಅಂತಿದೆ. ಅಂದರೆ ನಾವು 1969ನೇ ಇಸ್ವಿನಲ್ಲಿ ಇದು ಕಾಂಟ್ರಿಬ್ಯೂಷನ್ ಪ್ರಾರಂಭ ಆಗಿರ್ತಕ್ಕಂಥ ಆರ್ಗನೈಸ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಾಂಟ್ರಿಬ್ಯೂಷನು. ಈ ಕಾಂಟ್ರಿಬ್ಯೂಷನ್ನಲ್ಲಿ ವರ್ಕರ್ಸ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಗೌರ್ಮೆಂಟ್ ಆಫ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ. ಇದು 1969ನಲ್ಲಿ ಮೊದಲನೇ ಬಾರಿಗೆ ₹1 ಎಂಪ್ಲಾಯಿ, ₹2 ಎಂಪ್ಲಾಯರು, ₹1 ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಅದಂತರ 94ನಲ್ಲಿ 3, 6, 3 ಆಯಿತು. 11ನೇ ಇಸ್ವಿನಲ್ಲಿ 6, 12, 6 ಆಯಿತು. 17ನೇ ಇಸ್ವಿನಲ್ಲಿ 20, 40, 20 ಆಯಿತು. ಈಗ ತಿರ್ಗಾ ನಾವು ಈ ಅಮೆಂಡ್ಮೆಂಟ್ನಲ್ಲಿ ₹50 ಎಂಪ್ಲಾಯಿ ಕೊಡಬೇಕು, ₹100 ಎಂಪ್ಲಾಯರ್ ಕೊಡಬೇಕು, ₹50 ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಂತಕ್ಕ ಈ ಒಂದು ಬದಲಾವಣೆ ತಂದಿರತಕ್ಕಂಥ ಉದ್ದೇಶ ಇದೇನಾಗಿದೆ. ಈ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥವ್ರು ಓನ್ಲಿ ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥವ್ರು, ಪೀಪಲ್ ಹೂ ಪೇ ESI, PF ಯಾರು ಕಟ್ತಾರೆ, ಯಾರು ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಯಾರು 50 ಜನಕ್ಕೂ ಹೆಚ್ಚು ಎಂಪ್ಲಾಯ್ಸ್ ಇರ್ತಾರೆ ಆ ಇಂಡಸ್ಟ್ರಿ ಮಾತ್ರ ಈ ಒಂದು ಕಾಂಟ್ರಿಬ್ಯೂಷನ್ಗೆ ಬರ್ತಾರೆ. ಇದು 2022ನೇ ಸಾಲಿನ ನಮ್ಮ ವೆಲ್ಫೇರ್ ಬೋರ್ಡ್ನಲ್ಲಿ ರೆಸಲ್ಯೂಷನ್ ಪಾಸ್ ಆಗಿರ್ತಕ್ಕಂಥದ್ದು. ಕಾರಣ ಏನಂತಂದ್ರೆ ಸಭಾಧ್ಯಕ್ಷರೇ, ಇದು ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಎಜುಕೇಷನ್ ಅಸಿಸ್ಟೆನ್ಸ್ ಅನ್ನು ಕೊಡ್ತೀವಿ, ಮೆಡಿಕಲ್ ಅಸಿಸ್ಟೆನ್ಸ್ನ ಕೊಡ್ತೀವಿ, ಮೆಟರ್ನಿಟಿ ಬೆನಿಫಿಟ್ ಅನ್ನು ಕೊಡ್ತೀವಿ, ಆಕ್ಸಿಡೆಂಟ್ ಬೆನಿಫಿಟ್ಸ್ನ ಕೊಡ್ತೀವಿ, ಫ್ಯೂನರಲ್ ಎಕ್ಸ್ಪೆನ್ಸಸ್ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆದರೆ ಕಳೆದ 2 ಸಾಲಿನಿಂದ ನಮಗೇನಾಗಿದೆ, 2022-23ನೇ ಸಾಲಿನಲ್ಲಿ ನಮಗೆ ಸುಮಾರು ಕಾಂಟ್ರಿಬ್ಯೂಷನ್ ಅಮೌಂಟ್ ಬಂದಿರತಕ್ಕಂಥದಕ್ಕೂ ನಾವು ಎಕ್ಸ್ಪೆಂಡಿಚರ್ ಭಾಳ ಆಗ್ತಾಯಿದೆ. ಅಂದರೆ ನಮಗೆ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ರಿಸೀಟ್ಸ್. ಹಂಗಾಗಿ ಈ ಎಲ್ಲ ನಮ್ಮ ಶಾಸಕರದು ಕಮ್ಯುನಿಟಿ ಹಾಲ್ ಡಿಮ್ಯಾಂಡ್ ಜಾಸ್ತಿ ಇದೆ. ಆಮೇಲೆ ಮೋರ್ ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಆಗಿರೋದು, 49 ಲಕ್ಷಕ್ಕಿಂತ ಇವತ್ತು 57 ಲಕ್ಷ ಎಂಪ್ಲಾಯೀಸ್ ಜಾಸ್ತಿ ಆಗಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ಈ ಸದನದಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇದು ಕೊಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇವರೇನು ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರಿಗೆ ಅನುಕೂಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಬಿಲ್ಲನ್ನು ತಂದಿದ್ದೀವಿ. ಸದನ ಮುಂದೆ ಇದು ಮಂಡಿಸಿದ್ದೇನೆ. ತಮ್ಮೆಲ್ಲರ ಒಪ್ಪಿಗೆಯನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ತಿಪ್ಪೇಸ್ವಾಮಿ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಇದೆಯಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದೆಯಾ? ಅದೇ ಪ್ರತ್ಯೇಕವಾದಂಥ ನಿಧಿ, ಇದೇ ಪ್ರತ್ಯೇಕವಾದಂಥ ನಿಧಿ. ಬಟ್ ಇದನ್ನ ಗೌರ್ನ್ ಮಾಡ್ತಕ್ಕಂತಹ ಯಾವ ಕಮಿಟಿ ಇದೆ ಮತ್ತು ಅದಕ್ಕೆ ಯಾವ್ದು ಕಮಿಟಿ ಇದೆ ಬೇರೆ ದಯಮಾಡಿ ತಿಳಿಸಬೇಕು. ಶರವಣ್. ಸಭಾಪತಿಗಳೇ, ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಅಗತ್ಯವಾದ ಹಣಕಾಸು ಒದಗಿಸಲು ಇದು ಸಹಾಯವಾಗುತ್ತೆ. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಮತ್ತೆ ಇವತ್ತು ಏನಾಗ್ತಾ ಇದೆ, ಪ್ರತಿ ತಿಂಗಳು ಕಲ್ಯಾಣ ನಿಧಿಗೆ ಬರುವಂತ ಇದನ್ನು ನೋಡಿಕೊಳ್ಳೋದಕ್ಕೆ ಒಂದು ವಿಶೇಷ ಸೆಲ್ಲನ್ನು ತಾವು ಸ್ಥಾಪನೆ ಮಾಡಿದ್ರೆ ಇನ್ನಷ್ಟು ಇದು ಬಲಿಷ್ಠವಾಗುತ್ತೆ ಅನ್ನೋದು ನನ್ನ ಉದ್ದೇಶ. ಇದರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಯೂನಿಟ್ಗಳೆಷ್ಟು ಅಥವಾ ಎಷ್ಟು ಜನ ಇದರಲ್ಲಿ ಕವರ್ ಆಗಿದ್ದಾರೆ, ಸಂಗ್ರಹ ಆಗುವಂತ ಮೊತ್ತ ಹಣ ಎಷ್ಟಾಗಿರುತ್ತೆ, ಫೆಸಿಲಿಟೀಸ್ ಹೆಚ್ಚು ಮಾಡ್ತೀವಿ ಅಂತಂದ್ರೆ ಏನ್ ಹೆಚ್ಚು ಮಾಡ್ತೀವಿ, ಅಥವಾ ಉನ್ನತೀಕರಿಸ್ತೀವಿ ಅಂದ್ರೆ ಏನು ಉನ್ನತೀಕರಿಸ್ತೀರಿ? ನನ್ನ ಪ್ರಶ್ನೆ ಇರೋದು, ಇತ್ತೀಚೆಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿದಾಗ ಅದು ಮೋಸ್ಟ್ ಆಫ್ ದ ಸ್ಮಾರ್ಟ್ ಕಾರ್ಡ್ ಆರ್ ಬೋಗಸ್ ಅಂತ ಹೇಳುವಂಥದ್ದು ನಾನು ಓದಿಕೊಂಡಿದ್ದೆ, ತಿಳ್ಕೊಂಡಿದ್ದೇನೆ, ಕಾರ್ಮಿಕರ ಜೊತೆ ಇತ್ತು. ಹಾಗಾಗಿ ಈ ದುಡ್ಡನ್ನು ತಾವು ಸಂಗ್ರಹ ಮಾಡ್ತೀರಿ, ₹100, ₹50, ₹40, ಹಿಂದೆ ಕೊಡ್ತಕ್ಕಂಥ ದುಡ್ಡನ್ನು ಕೂಡ ಅದೇ ರೀತಿ ದುರುಪಯೋಗ ಆಗ್ತದಲ್ಲ ಅಂತ ಹೇಳೋದು ನನ್ನದು. ಮತ್ತು ಎಂಪ್ಲಾಯಿ ಮತ್ತು ಸ್ಟೇಟ್ ಗೌರ್ಮೆಂಟ್ 3 ಜನ ಒಟ್ಟು ಸೇರಿ ಕೊಡ್ತಕ್ಕಂಥ ದುಡ್ಡು ಇದು. ಹಾಗಾಗಿ ವೆಲ್ಫೇರ್ ಸ್ಕೀಮನ್ನು ಮಾಡುವಾಗ ಅಸಂಘಟಿತ ಕಾರ್ಮಿಕರು 85% ಜನ ಇದ್ದಾರೆ. ಈ ಅಸಂಘಟಿತ ಕಾರ್ಮಿಕರಿಗೆ ಯಾವ ರೀತಿ ನೀವು ಪಾಸ್ಔಟ್ ಮಾಡ್ತೀರಿ? ಮತ್ತು ಅಸಂಘಟಿತ ಕಾರ್ಮಿಕರಿಗೆ ನೀವು ಪೆನ್ಷನ್ ಕೊಡ್ತಾ ಇದ್ರಿ, ಸ್ಟೇಟ್ ಗೌರ್ಮೆಂಟ್ ಇಷ್ಟು ದುಡ್ಡು ಹಾಕೋದು,
ಓನರ್ ಎಷ್ಟು ಹಾಕಬೇಕು, ಎಂಪ್ಲಾಯ್ ಎಷ್ಟು ಹಾಕಬೇಕು. ಹಾಗಾಗಿ ಆ ಸ್ಕೀಮಿಗೆ ಏನಾದರೂ ತಾವು ಈ ದುಡ್ಡನ್ನು ಬಳಕೆ ಮಾಡ್ತೀರಾ, ಅವರಿಗೇನಾದರೂ ಅವರಿಗೇನಾದ್ರು ಪ್ರಯೋಜನ ಹೋಗ್ತದಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು ಇದು ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಬರೋದಲ್ಲ, ಇದು ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ನಮ್ಮಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಬೋರ್ಡ್ನಲ್ಲಿ ಬರುತ್ತೆ. ಈ ಆರ್ಗನೈಸ್ ಬೋರ್ಡ್ನಲ್ಲಿ ಇದು ವಿಶೇಷವಾಗಿ ಸುಮಾರು 52 ಲಕ್ಷ ಜನ ಇಲ್ಲಿ ಮೆಂಬರ್ ಆಗಿರ್ತಾರೆ. ಇದು 50 ರೂಪೀಸ್ ಕೊಡ್ತಕ್ಕಂಥದ್ದು ಇಯರ್ಲಿ ಒನ್ಸ್, ಇದೇನು ತಿಂಗಳಿಗೆ ಒಂದ್ಸಲಿ ಕೊಡ್ತಕ್ಕಂಥದ್ದಲ್ಲ. ಇದು ಇಯರ್ಲಿ ಒನ್ಸ್ ಕೊಡ್ತಕ್ಕಂಥದ್ದು 50 ರೂಪೀಸು ಎಂಪ್ಲಾಯ್ ಕೊಡಬೇಕು, ಎಂಪ್ಲಾಯರ್ 100 ರೂಪೀಸ್ ಕೊಡಬೇಕು. ಆಮೇಲೆ ಸ್ಟೇಟ್ ಗೌರ್ಮೆಂಟ್ 50 ರೂಪೀಸ್ ಕೊಡಬೇಕಂತಕ್ಕಂಥದ್ದು ಈ ಬಿಲ್ಲು. ಇದರ ಮುಖಾಂತರ ಎಲ್ಲ ಸೇರಿದರೆ ನಮಗೆ 105 ಕೋಟಿ ಬರುತ್ತೆ. ದಿಸ್ ಹೋಲ್ ಇಫ್ ಎವ್ರಿಬಡಿ ಪೇಸ್ ಟುಗೆದರ್, ಸ್ಟೇಟ್ ಗೌರ್ಮೆಂಟು ಎಂಪ್ಲಾಯ್ ಕೊಟ್ಟಿದ್ರೆ ನಮಗೆ 105 ಕೋಟಿ ವರ್ಷಕ್ಕೆ ಬರುತ್ತೆ. ಇದಕ್ಕೆ ಶರಣನವ್ರು ಹೇಳ್ತಾರೆ, ಇದಕ್ಕೊಂದು ಸಮಿತಿ ಮಾಡಬೇಕು, ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಯಾಕಂದರೆ 105 ಕ್ರೋರ್ಸ್ ಇದೆ. 105 ಕ್ರೋರ್ಸ್ ಕೊಡ್ತಕ್ಕಂಥದ್ದು ಯಾರು ESI PF ಕಟ್ತಾ ಇದ್ದಾರೆ ಅವ್ರ ಮಕ್ಕಳಿಗೆ ಬೆನಿಫಿಟ್ ಕೊಡ್ತಕ್ಕಂಥದ್ದು ನಾವು ಡೈರೆಕ್ಟ್ DBT ಮಾಡ್ತೀವಿ. ಅಂದರೆ ಎನಿ ಬೆನಿಫಿಷಿಯರ್ ಹೂ ಮೇಕ್ಸ್ ಅನ್ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಟು ಗಿವ್ ಹಿಮ್ ಎಜುಕೇಷನ್ ಬೆನಿಫಿಟ್ ಕೊಡಬೇಕಂದ್ರೆ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಆ ಶಾಲೆಯಲ್ಲಿ ಕರೆಕ್ಟ್ ಓದ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ ಆನ್ಲೈನ್ ಬರುತ್ತೆ. ದೆನ್ ಇಟ್ ಗೋಸ್ ಟು ದಿ ಬೋರ್ಡಿಗೆ ಬರುತ್ತೆ. ಬೋರ್ಡ್ನ ಪರಿಶೀಲನೆ ಮಾಡಿ ಅದಕ್ಕೆ ತಿರ್ಗಾ ESI ಕಟ್ತಾನೆ ಇಲ್ಲ, PF ಕಟ್ತಾ ಇದ್ದಾನೆ ಅಂತ ಸಂಪೂರ್ಣ ಮಾಹಿತಿ ಬಂದು ಬೋರ್ಡಿಗೆ ಬಂದ ಮೇಲೆ ಬೋರ್ಡ್ಲಿಂದ ಡೈರೆಕ್ಟು DBT ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಹಾರಗಳಾಗ್ತಕ್ಕಂಥದ್ದು, ಇದರ ಕರಪ್ಷನ್ ಆಗ್ತಕ್ಕಂಥದ್ದು ಈ ದುಡ್ಡಿನಲ್ಲಿಲ್ಲ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಆಮೇಲೆ ಮಾತಾಡ್ತೀವಿ. ಸೊ ಆಸ್ ಫಾರ್ ಎಸ್ ದಿಸ್ ಬಿಲ್ ಇಸ್ ಕನ್ಸರ್ನ್, ದಿಸ್ ಇಸ್ ಪ್ಯೂರ್ಲಿ ಟು ದ ಪೀಪಲ್ ಹೂ ಆರ್ ಆರ್ಗನೈಸ್ ಸೆಕ್ಟರ್ನಲ್ಲಿ, ಯಾರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಅಡ್ವಾನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂತಾರೆ, ಹೂ ಪೇ PF ಆ್ಯಂಡ್ ESI, ಅವ್ರಿಗೆ ಮಾಡ್ತಕ್ಕಂಥ ಬಿಲ್ ಇದೆ. ಸೊ ಒಂದು ಆರ್ಗನೈಸ್ ಬಿಲ್ ಸರ್. ಸೊ ಇದು ನಿಮಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು. ಎರಡನೇವರು ವಿಶೇಷವಾಗಿ ಕೇಶವಣ್ಣವ್ರು ಹೇಳ್ತಕ್ಕಂಥದ್ದು ESI ಬಗ್ಗೆ ಮಾತನಾಡಿದ್ದಾರೆ. ನಾನು ಈ ಸದನಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಾನು ಮೊನ್ನೆ ತಾನೇ ಶೋಭಾ ಕರಂದ್ಲಾಜೆ ಸಚಿವರು ಕೂಡ ಭೇಟಿಯಾಗಿದ್ದೆ. ESIನಲ್ಲಿ ಕೂಡ ನಮಗಿದೆ ಪೀಪಲ್ ಹೂ ಆರ್ ಪೇಯಿಂಗ್ ಮನಿ, ದೇ ಕಮ್ ಅಂಡ್ ಫಾಲ್ ಅಂಡರ್ ESI. ನಮ್ಮಲ್ಲಿರ್ತಕ್ಕಂಥ ESI ಆಸ್ಪತ್ರೆನ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಅಥವಾ ಇರ್ತಕ್ಕಂಥ ಏನು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ಗಳಿದಾವೆ ಆ ಲೆವೆಲ್ಗೆ ನಾವು ಒಯ್ಯಬೇಕು. ಇಲ್ಲಿದ್ರೆ ಆಸ್ಪತ್ರೆಯನ್ನು ಮುಚ್ಚಬೇಕು. ಯಾಕಂದರೆ ದ ರೀಸನ್ ಈಸ್ ಭಾಳಷ್ಟು ಜನರು ನಮ್ಮಿರ್ತಕ್ಕಂಥ ನಮ್ಮ ESI ಏನು IP ಹೋಲ್ಡರ್ಸ್ ಇದ್ದಾರೆ, ದೇ ಪ್ರಿಫರ್ ಟು ಗೋ ಟು ಪ್ರೈವೇಟ್ ಹಾಸ್ಪಿಟಲ್ಸ್. ನಾವು 150 ಕೋಟಿ ಸಂಬಳ ಕೊಡ್ತೀವಿ, 150 ಕೋಟಿ ಮೆಡಿಸಿನ್ ಕೊಡ್ತೀವಿ, 150 ಕೋಟಿ ಮತ್ತು ರಿಯಂಬರ್ಸ್ಮೆಂಟ್ ಬೇರೆ ಮಾಡ್ತಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಅಕ್ರಿಡೇಷನ್ಸ್ ಹಾಸ್ಪಿಟಲ್ ಇದ್ದಾವೆ. ಸೊ ಹಂಗಾಗಿ ನಮಗೆ ಇರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಸುಮಾರು 1,35,000 ಕೋಟಿ PF ಅಮೌಂಟ್ ಇದೆ. ಸೊ ನಾನು ಕೇಂದ್ರ ಸಚಿವರಿಗೆ ಏನು ಬೇಡ್ಕೊಂಡಿದ್ದೀನಿ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಏನು 52 ಲಕ್ಷ ಜನ ಈ ನಮ್ಮ IP ಹೋಲ್ಡರ್ಸ್ ಇದ್ದಾರೆ, ಇವರಿಗೆ ಕಡ್ಡಾಯವಾಗಿ ಹೊರಗೆ ಹೋಗ್ಕೊಡೋದು ಅಂತಂದರೆ ನಮ್ಮ ಇರ್ತಕ್ಕಂಥ ಆಸ್ಪತ್ರೆ ಮೇಲ್ದರ್ಜೆಗೆ ಒಯ್ಯಬೇಕು. ಒಂದು. ಎರಡನೇದು, ಯಾವುದೇ ರೀತಿಯಾದಂಥ ನಮಗಿರ್ತಕ್ಕಂಥ, ಯಾಕಂದ್ರೆ 52 ಲಕ್ಷ ಇಂಟು 4 ಅಂದು ಕೂಡ ಸುಮಾರು 2 ಕೋಟಿ ನಮಗೆ ಇರ್ತಕ್ಕಂಥ ಪೇಷಂಟ್ಸು ಆ ಫ್ಯಾಮಿಲಿ ನಂಬರ್ಸ್ ನಮಗೆ ಸಿಗ್ತದೆ. ಹಂಗಾಗಿ ಯಾರು ಹೊರಗೆ ಹೋಗ್ಕೊಡೋದು ಅಂತ ಹೇಳಿ ಆ ಥರದ್ದೊಂದು ಆಸ್ಪತ್ರೆನ ಮಾಡಬೇಕಂತೇಳಿ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ. ಕೇಶವರು ಹೇಳ್ತಕ್ಕಂಥದ್ದು ಒಂದೇನಿದೆ, ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ದೇ ವಿಲ್ ನಾಟ್ ಹ್ಯಾವ್ ನೋ ಪ್ರಾಬ್ಲಮ್. ಯಾಕಂದ್ರೆ ನಾವು ಅಕ್ರಿಡೇಷನ್ಸ್ ಹಾಸ್ಪಿಟಲ್ಸ್ ಇದೆ, ಎಲ್ಲ ಕಡೆ ಅಕ್ರಿಡೇಷನ್ ಹಾಸ್ಪಿಟಲ್ ಇದ್ದಾಗ ನಾನು ರಿಯಂಬರ್ಸೆಂಟೇ ವರ್ಷಕ್ಕೆ 150 ಕೋಟಿ ಕೊಡ್ತಾ ಇದ್ದೀವಿ. ಎನಿ ಪರ್ಸನ್ ಹೂ ಇಸ್ ಎನ್ಶೋರ್ಡ್, ಯಾರು ESI PF ಅನ್ನ ಕಟ್ತಾ ಇದ್ದಾರೆ, ಅಕ್ರಿಡೇಷನ್ ಹಾಸ್ಪಿಟಲ್ ಇರೋದ್ರಿಂದ ಅವ್ರು ನೇರವಾಗಿ ಎಲ್ಲಿ ಬೇಕಾದಲ್ಲಿ ಹೋಗ್ತಾರೆ. ಭಾಳಷ್ಟು ಜನ ಬಂದು ನಮ್ಮ ಹತ್ರ ಸ್ಲಿಪ್ಸ್ನ ಬರ್ಕೊಂಡೇ ಹೋಗ್ತಾರೆ ನಮ್ಮ ಆಸ್ಪತ್ರೆಗಳಿಗೆ. ನಮಗಿಲ್ಲಿ ಬೇಡ, ನಾವು ಬೇರೆ ಕಡೆ ಹೋಗ್ತೀವಿ. ನಮ್ಮಲ್ಲಿರ್ತಕ್ಕಂಥ ಫುಟ್ ಫಾಲು, ನಮ್ಮಲ್ಲಿರ್ತಕ್ಕಂಥ ಆಕ್ಯುಪೆನ್ಸಿ ನೋಡಿದ್ರೆ ಅವ್ರ ಆಕ್ಯುಪೆನ್ಸಿ ಇಸ್ ನಾಟ್ ಮೋರ್ ದೆನ್ 52-54%. ದ ರೀಸನ್ ಈಸ್ ಕ್ಲಿನಿಕಲ್ ಸರ್ಜರೀಸ್, ಸ್ಮಾಲ್ ಇಶ್ಯೂಸ್ಗಳು ಬಿಟ್ಟರೆ ಮೇಜರ್ ಅರೇಂಜ್ಮೆಂಟ್ಸು, ಮೇಜರ್ ಡಿಸೀಸ್ಗಳಿದ್ರೆ ದೇ ಆಲ್ವೇಸ್ ಪ್ರಿಫರ್ ಗೋ ಟು ದ ಪ್ರೈವೇಟ್ ಹಾಸ್ಪಿಟಲ್. ಹಂಗಾಗಿ ಇದು ಎಲ್ಲರಿಗಿಂತ ಹೆಚ್ಚಾಗಿ ಸೊ ಕೇಶವ್ ಅವ್ರು ಹೇಳಿರ್ತಕ್ಕಂಥದ್ದು ತಾವು ನಿಮಗೆ ಹೇಳಿದ್ದೀನಿ. ಹೆಲ್ಪ್ ಲೈನ್ ಕೂಡ ಇದೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಹೆಲ್ಪ್ ಲೈನ್ ನಂಬರ್ ಕೂಡ ವಿ ಹ್ಯಾವ್ ಗಾಟ್ ಡಿಸ್ಪ್ಲೇ ಇದೆ. ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಕೂಡ ಹೆಲ್ಪ್ ಲೈನ್ ನಂಬರ್ ಇದೆ. ಪೀಪಲ್ ಹೂ ಹ್ಯಾವ್ ಗಾಟ್ ಇಶ್ಯೂಸ್, ಎಸ್ಪೆಷಲಿ ESI ರಿಲೇಟೆಡ್ ಇಶ್ಯೂಸ್ ನಮಗೆ ಯಾವುದು ಬರಲ್ಲ. ಜನರಲಿ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ಬಟ್ ಹೆಲ್ಪ್ ಲೈನ್ ನಂಬರ್ ಕೂಡ ನಮ್ಮಲ್ಲಿದೆ. ಸೊ ಹಂಗಾಗಿ ಲಾಟ್ ಆಫ್ ಎನ್ಕ್ವೈರೀಸ್ ವಿಚ್ ಎವರ್ ವಿ ಕಮ್ ಆನ್ಲೈನ್ ಅವ್ರನ್ನ ಡಿಸ್ಪೋಸ್ ಮಾಡ್ತೀವಿ. ಆ ವೆಲ್ಫೇರ್ ನಮ್ಮ ಬೋರ್ಡ್ ಇದೆ. ಆ ವೆಲ್ಫೇರ್ ಬೋರ್ಡ್ನ ತಾವೇನು ಕೇಳಿದ್ರೆ ಇಟ್ ಇಸ್ ಕಾನ್ಸ್ಟಿಟ್ಯೂಟೆಡ್. ಆ ವೆಲ್ಫೇರ್ ಬೋರ್ಡ್ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಇಲಾಖೆಯವರು ಇರ್ತಾರೆ. ಆಮೇಲೆ ಕನ್ಸೆಂಟ್ ಬೇರೆ ಬೇರೆ ಈ ಆರ್ಗನೈಸ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಅವ್ರಿಗೆ ಎಂಪ್ಲಾಯೀಸ್ನ ಕೂಡ ತಗೊಂಡು ನಾವು ಬೋರ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅವರಿಗೆ ನಾವು ಈ ಥರದ್ದು ಸ್ಕೀಮ್ಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಶ್ರವಣವರು ತಾವು ಕೇಳ್ತಕ್ಕಂಥದ್ದು ಭ್ರಷ್ಟಾಚಾರ, ಕರಪ್ಷನ್ ಚಾರ್ಜಸ್ ಬಗ್ಗೆ ತಾವು ಮಾತನಾಡಿದಿರಿ. ಯಾವುದು ಸ್ಪೆಸಿಫಿಕ್ ಆಗಿ, ಯಾಕಂದರೆ ಕೆಲವು ಸಂದರ್ಭದಲ್ಲಿ ನೀವು ಮಿನಿಸ್ಟರ್ ಆದಾಗ ನಾಳೆ
ಯಾರೋ ಬಂದು ಮೈಕ್ ಹಿಡಿದು ಕೇಳ್ತಾರೆ ನಿಮಗೆ ಏನಾಗಿದೆ ಅಂತ ಹೇಳಿ. ಬರೀ ನಮ್ದಷ್ಟೇ ಸಬ್ಜೆಕ್ಟ್ ಬಗ್ಗೆ ಕೇಳಲ್ಲ, ರವಿಯವರಿಗೆ ಕೂಡ ಅನುಭವ ಇದೆ. ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಆದಾಗ ಸಡನ್ ಆಗಿ ಬಂದು ಕೇಳಿರ್ತಾರೆ. ನನ್ನ ಇಲಾಖೆ ಬಂದಾಗ ನಾನು ಸಮರ್ಪಕವಾಗಿ ಉತ್ತರ ಕೊಡ್ತೀನಿ. ನೀವು ಬೇಕಾದ್ರೆ ತೆಗೆದು ನೋಡ್ರಿ, ನನ್ನ ಇಲಾಖೆಯಲ್ಲಿ ಸಮರ್ಪಕವಾಗಿ 99% ಐ ಆಮ್ ವೆರಿ ಅವೇರ್. ಯು ಕ್ಯಾನ್ ಆಸ್ಕ್ ಮಿ ಎನಿ ಕ್ವಶನ್ಸ್ ಅಬೌಟ್ ಮೈ ಡಿಪಾರ್ಟ್ಮೆಂಟ್, whether it's an organized board or unorganized board, construction board, any labor policies, anything you can ask me, from gratuity to PF to anything you ask, I'm ready to answer. But as far as if it is my department is concerned, definitely I'll be there 100%, I'll be answering them. ಬೇರೆ ಯಾವುದೋ ಇಲಾಖೆ ಸಡನ್ ಆಗಿ ಕೇಳಿದಾಗ ನಮಗೆ ಮಾಹಿತಿ ಇರಲ್ಲ, ಕೇಳಿ ಹೇಳ್ತೀನಿ ಅಂತ ಹೇಳಿರ್ತೀನಿ. ನೀವು ಯಾವುದೋ ತಪ್ಪಾಗಿ ಯೋಚನೆ ಮಾಡಿರ್ಬೋದು. ಆಸ್ ಫಾರ್ as ಮೈ ಡಿಪಾರ್ಟ್ಮೆಂಟ್ ಇಸ್ ಕನ್ಸರ್ನ್, ಕರಪ್ಷನ್ ಅಂತ ಹೇಳ್ತಾ ಇದ್ದೀರಿ. ನಮ್ಮಲ್ಲಿ ಯಾವುದೂ ಡೆವಲಪ್ಮೆಂಟಲ್ಲಿ ನಾವು ಮಾಡಲ್ಲ, ನಾವು ಯಾವುದೂ ಟೆಂಡರು ಮಾಡಲ್ಲ. ಸೊ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಒಂದು ಬಿಟ್ಟರೆ ಬಹುತೇಕ ನಾವು ಪಾಲಿಸಿ ಮೇಕಿಂಗ್ನಲ್ಲಿ ಇರ್ತೀವಿ. PSI ಕಟ್ಟಿದಿರಲ್ಲೋ, PF ಕಟ್ಟಿದಿರಲ್ಲೋ, ಮಿನಿಮಮ್ ವೇಜಸ್ ಕಟ್ಟಿದಿರಲ್ಲೋ ಅಂಥೇಳಿ ನಮ್ಮ ಇಲಾಖೆ ಕೆಲಸ ಮಾಡುತ್ತೆ. ಹಂಗಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೋಗಿ ಯಾವುದೇ ರೀತಿಯಾದಂಥ ಏನೋ ನೀವು ಹೇಳಿರ್ತಕ್ಕಂಥ ಆ ಥರದ್ದು ಏನೋ ಸ್ಪೆಸಿಫಿಕ್ ಇದ್ದರೆ ನನಗೆ ಕೊಡಿ, ನಾನು ಅದನ್ನ ಬೇಕಾದ್ರೆ ನಾನು ನಿಮಗೆ ಸಂಪೂರ್ಣ ಉತ್ತರ ಕೊಡ್ತೀನಿ. ಯಾಕಂದ್ರೆ ನೀವು ಜನರಲ್ ಆಗಿ ಹೇಳಿದಕ್ಕೆ ನಾನು ನಿಮ್ಗೆ ಉತ್ತರ ಕೊಡ್ತಿರೋದು. ಎನಿಥಿಂಗ್ ಸ್ಪೆಸಿಫಿಕ್ ಯು ಗಾಟ್, ಯು ಟೆಲ್ ಮಿ, ಐ ಆಮ್ ಏಬಲ್ ಟು ಆನ್ಸರ್ ಇಟ್. ಸೊ ಬಿಕಾಸ್ ಯು ಮೇಡ್ ಅ ಅಲಿಗೇಷನ್ ಇನ್ ದ ಅಸೆಂಬ್ಲಿ ಸೇಯಿಂಗ್ ದಟ್ ಬಹಳ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿದ್ರಿ, ಅದನ್ನ ಸ್ಪೆಸಿಫಿಕ್ ಆಗಿದ್ರೆ ಐ ಆಮ್ ರೆಡಿ ಟು ಆನ್ಸರ್ ರೈಟ್ ನೌ. ಇಫ್ ದರ್ ಎನಿ ಸ್ಪೆಸಿಫಿಕ್ ಇಫ್ ಯು ಸೇ ಈ ಥರದ ಭ್ರಷ್ಟಾಚಾರ ಆಗಿದೆ ಅಂದರೆ ನಾನು ಇವಾಗ ಬೇಕಾದ್ರೆ ಉತ್ತರ ಕೊಡ್ತೀನಿ. ನೀವು ಜನರಲ್ ಆಗಿ ಮಾಡಿಬಿಟ್ರಿ, ಅದಕ್ಕಾಗಿ ನಾನು ಉತ್ತರ ಕೊಡಬೇಕಾಗತ್ತೆ. ಈ ಥರ ಒಂದು ಕಾರ್ಯಕ್ರಮ ನಿಮ್ಮ ಡಿಪಾರ್ಟ್ಮೆಂಟ್ ಆಗಿದೆ, ಈ ಡಿಪಾರ್ಟ್ಮೆಂಟ್ ಇಂಥ ಕರಪ್ಷನ್ ಇದೆ ಅಂತ ನೀವೇನೇನು ಹೇಳಿದ್ರೆ ಐ ಕುಡ್ ಹ್ಯಾವ್ ಆನ್ಸರ್ಡ್ ಇಟ್. ಬಟ್ ಸಿನ್ಸ್ ಯು ಹವ್ ಟೋಲ್ಡ್ ಜನರಲ್, ಬಟ್ ಇಫ್ ದರ್ ಎನಿ ಸ್ಪೆಸಿಫಿಕ್ ಯು ಲೆಟ್ ಮಿ ನೋ, ಐ ಆಮ್ ರೆಡಿ ಟು ಆನ್ಸರ್ ಆನ್ ದಟ್. ಅಮ್ಮ ಒಂದು ನಿಮಿಷ ಮಾತಾಡ್ತೀನಿ, ಅದನ್ನು ಆನ್ಸರ್ ಮಾಡ್ತೀನಿ. ಸೊ ವಿಶೇಷವಾಗಿ ಇನ್ನು ಯಾರು ಡಿಸೋಜಾ ಅವ್ರು ಕೇಳಿರ್ತಕ್ಕಂಥ ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ಕೇಳಿದ್ದಾರೆ. ಇದು ಆರ್ಗನೈಸ್ ಬೋರ್ಡ್ಗೆ ಅನ್ಆರ್ಗನೈಸ್ಗೆ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ಸುಮಾರು ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ 90% ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಬರ್ತಾರೆ. ಕರ್ನಾಟಕದಲ್ಲಿ ಸುಮಾರು 85% ಪೀಪಲ್ ಕಮ್ ಆನ್ ಅನ್ಆರ್ಗನೈಸ್ ಬೋರ್ಡ್, ಎಲ್ಲರೂ ಅನ್ಆರ್ಗನೈಸ್ಡ್ ಇದ್ದಾರೆ. ಸೊ ನಮ್ಮ ಅನ್ಆರ್ಗನೈಸ್ನಲ್ಲಿ ನಾವು ಇವತ್ತು ಮೊನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಪ್ಪಣೆ ಮೇರೆಗೆ ಅವ್ರ ಜೊತೆ ಮಾತುಕತೆ ಮಾಡಿ, ನಮ್ಮ ಸರ್ಕಾರ ಬಂದ ನಂತರ ಸುಮಾರು 78-80 ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿ. ಅನ್ಆರ್ಗನೈಸ್ ಸೆಕ್ಟರ್ನವ್ರಿಗೆ 25 ಸೆಕ್ಟರ್ನವರಿಗೆ ನಾವು ಇವತ್ತು ಮೊನ್ನೆ ತಾನೇ ಕಾರ್ಡ್ ಕೊಡಬೇಕು. ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಇವಾಗ ಮೊದಲನೇ ಬಾರಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. 25 ಸೆಕ್ಟರ್ಗಳಲ್ಲಿ ಸಣ್ಣ ಸಣ್ಣ ಕಮ್ಯುನಿಟಿಗಳು ಇರ್ತಕ್ಕಂಥದ್ದು, ಯಾರು ಅಲೆಮಾರಿ ಜನಾಂಗ ಇರ್ಬೋದು, ಬೀದಿ ವ್ಯಾಪಾರ ಮಾಡೋರಾಗಿರ್ಬೋದು, ಆಮೇಲೆ ನೇಕಾರ ಇರ್ಬೋದು, ಸುಣ್ಗಾರ್ ಇರ್ಬೋದು, ಆಮೇಲೆ ಪೆಂಡಾಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಹೋಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಇಂಥ ಹಲವಾರು 25 ಸೆಕ್ಟರ್ನಲ್ಲಿ ಸ್ಮಾಲ್ ಯಾರು ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಗುರುತಿಸಿ ಇವತ್ತು ನಾವು ಸುಮಾರು 25-30 ಲಕ್ಷ ಜನಕ್ಕೆ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಪ್ಯಾರಲಲ್ ಆಗಿ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಸುಮಾರು ಪೀಪಲ್ ಹೂ ಆರ್ ರಿಲೇಟೆಡ್ ಟು ಡ್ರೈವರ್ಸು, ಕ್ಲೀನರ್ಸು, ವಾಷರ್ ಮ್ಯಾನ್ಸು, ಲಾಜಿಸ್ಟಿಕ್ಸ್ನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ವಿಶೇಷವಾಗಿ ಗ್ಯಾರೇಜ್ ಮೆಕ್ಯಾನಿಕ್ಸ್ ಇರ್ಬೋದು, ಟೈರ್ ಪಂಚರ್ ಆಗ್ತಿರ್ಬೋದು, ರಿಟ್ರೇಡಿಂಗ್ನವ್ರು ಇರ್ಬೋದು, ಬಾಡಿ ಬಿಲ್ಡಿಂಗ್ನಲ್ಲಿ ಇರ್ಬೋದು, ಟಿಂಕರಿಂಗ್ ಮಾಡೋರು ಇರ್ಬೋದು, ಪೇಂಟರ್ಸ್ ಇರ್ಬೋದು, ಈ ಥರ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಬರ್ತಕ್ಕಂಥ ಸುಮಾರು 25 ಲಕ್ಷ ಜನಕ್ಕೆ ಸಪರೇಟ್ ಬೋರ್ಡನ್ನು ಮಾಡಿದ್ದೀವಿ. ಅದಕ್ಕೆ ಸಪರೇಟ್ ದುಡ್ಡು ಕೂಡ ನಮಗೀಗ ಏನು ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ, ಎಕ್ಸ್ಟ್ರಾ ಸೆಸ್ ಏನು ಕಲೆಕ್ಟ್ ಮಾಡ್ತಾ ಇಲ್ಲ. ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಏನು ಸೆಸ್ ಕಲೆಕ್ಟ್ ಆಗುತ್ತೆ ಆ ಸೆಸ್ನ ರೀಕೂಪ್ ಮಾಡಿ ನಮಗೆ ನಮ್ಮ ಬೋರ್ಡಿಗೆ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬರು ಒಪ್ಪಿದ್ದಾರೆ. ಅದಕ್ಕಾಗಿ ನಾವು ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಆಲ್ರೆಡಿ ಗಿಗ್ ವರ್ಕರ್ಸಿಗೆ ಕೂಡ ನಮ್ಮ ಸರ್ಕಾರ ಬಂದ ನಂತರ ಇನ್ಶೂರೆನ್ಸು, ಆಮೇಲೆ ಅವರಿಗೆ ಏನೇ ರೀತಿಯಾದಂಥ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ಗೆ, ಹೆಲ್ತ್ ಇನ್ಶೂರೆನ್ಸ್ಗೆ ನಮ್ಮ ಮುಖ್ಯಮಂತ್ರಿಯವರು ನಮಗೆ ಆಲ್ರೆಡಿ ದುಡ್ಡನ್ನು ಕೊಟ್ಟಿದ್ದಾರೆ. ಆ ಸ್ಕೀಮ್ ಪ್ರಾರಂಭ ಆಗಿದೆ. ಮುಂದೆ ಬರ್ತಕ್ಕಂಥ ಹೇಳಿ ನಾವು ಗಿಗ್ ವರ್ಕರ್ ಬಿಲ್ ಕೂಡ ಈ ಸದನದಲ್ಲಿ ತರ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮತ್ತು ತಾವು ಕೇಳಿರ್ತಕ್ಕಂಥ ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ಇನ್ನೇನೋ ಪ್ರಶ್ನೆ ಇದ್ರೆ ಕೇಳಿ ಹೇಳ್ತೀನಿ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಕಾರ್ಮಿಕ ನಿಧಿ ವಿಧೇಯಕ 2024 ಪರಿಹಾರವೆಂದು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವುದರಿಂದ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.